ಇವತ್ತು ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ಹಾಗೂ ನನ್ನ ಎಲ್ಲ ಹಿರಿಯ ಮುಖಂಡರುಗಳ ಜೊತೆಯಲ್ಲಿ ನಮ್ಮ ಕಚೇರಿ ಬಳಿ ಇದ್ದು ನಾವು ನಮ್ಮ ಭಾರತ ದೇಶದ 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ನೂರಾನಿ ಮಸೀದಿಯ ಹಜರತ್ ರವರು, ನಮ್ಮ ಆಲ್ ಇಂಡಿಯಾ ಮಿಲಿಕ್ ಕೌನ್ಸಿಲ್ನ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಅಮಾನುಲ್ಲಾ ಸಾಹೇಬ್ರೆ, ನಮ್ಮ ನೂರಾನಿ ಮಸೀದಿಯ ಅಧ್ಯಕ್ಷರಾದಂಥ CM ನೂರುಲ್ಲಾ ಸಾಹೇಬ್ರೆ, ಅದೇ ರೀತಿ ನಮ್ಮ BJP ಮೈನಾರಿಟಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದಂಥ ಜಿಯಾವುಲ್ಲಾರವರೇ, ನಮ್ಮ ಹಿರಿಯ ಮುಖಂಡರುಗಳಾದಂಥ ಮುಜೀಬ್ ಸಾಹೇಬ್ರೆ, ನಮ್ಮ ಸಂಘಟನೆಯ ಕಾರ್ಯದರ್ಶಿಯಾದಂಥ ಹಾಶಿಮ್ರವರೇ, ನಮ್ಮ ಸಂಘಟನೆಯ ಮತ್ತೋರ್ವ ಕಾರ್ಯದರ್ಶಿಯಾದಂಥ ವಿ ರಾಜಶೇಖರ್ರವರೇ, ನವಾಜ್ರವರೇ, ಜಿಯಾವುಲ್ಲಾರವರೇ ಹಾಗೂ ನನ್ನ ಎಲ್ಲ ಪುಟಾಣಿ ಮಕ್ಕಳೇ, ಇವತ್ತು ನಮ್ಮ ದೇಶದ 75ನೇ ಸ್ವಾತಂತ್ರ್ಯ ದಿನಾಚರಣೆ. ಈ ಒಂದು ದಿನಾಚರಣೆ ನಮ್ಮ ನಾಡಿಗೆ ಅಷ್ಟೇ ಅಲ್ಲ, ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಹಬ್ಬ ಅಂದರೆ ತಪ್ಪಾಗಲಾರದು. ಯಾಕಂದರೆ ಬ್ರಿಟಿಷ್ನಿಂದ ಹೋರಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ಪಡೆಯೋದಕ್ಕೋಸ್ಕರ ಸಾವಿರಾರು ಲಕ್ಷಾಂತರ ಜನ ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡೋದ್ರ ಮುಖಾಂತರ, ಬಲಿದಾನ ಕೊಡೋದ್ರ ಮುಖಾಂತರ ನಮ್ಮ ದೇಶಕ್ಕೆ ಸ್ವತಂತ್ರ ಬಂತು. ಇದರಲ್ಲಿ ಬಹಳ ಪ್ರಮುಖವಾಗಿ ನಾಡ ಪ್ರಭು ಕೆಂಪೇಗೌಡರು, ಅದೇ ರೀತಿ ನೆಲವಾಡಿ ಕೃಷ್ಣರಾಜ ಒಡೆಯರ್ರವರು, ಮೈಸೂರು ಹುಲಿ ಶಹೀದ್ ಮಿಲ್ಲಟ್ ಟಿಪ್ಪು ಸುಲ್ತಾನ್ರವರು, ಮಧುಕರಿ ನಾಯಕ, ಮಹಾರಾಣಿ ಚೆನ್ನಮ್ಮ, ಅದೇ ರೀತಿ ಬಹಳಷ್ಟು ನಮ್ಮ ಅಶ್ಫಾಕುಲ್ಲಾ ಖಾನ್, ಡಾಕ್ಟರ್ ಅಬು ಕಲಾಂ ಆಜಾದ್ರವರು, ಮಹಾತ್ಮ ಗಾಂಧಿ, ಈ ಒಂದು ದೇಶದ ಪ್ರಮುಖ ಒಂದು ನಮ್ಮ ಏನು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ನಮ್ಮ ಮಹಾತ್ಮ ಗಾಂಧಿಯವರು. ಇಂಥ ಒಂದು ಮಹನೀಯರ ಒಂದು ತ್ಯಾಗ ಬಲಿದಾನದ ಮುಖಾಂತರ ನಮ್ಮ ದೇಶಕ್ಕೆ ಸ್ವತಂತ್ರ ಬಂತು.